ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಬರೋಬ್ಬರಿ 1,00,000 ಕೋಟಿ ಮೌಲ್ಯದ ಭಾರತೀಯ ವಾಯುಪಡೆಯ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ MTA ಯೋಜನೆ ಈಗ ಅತ್ಯಂತ ಮಹತ್ವದ ಹಂತವನ್ನು ತಲುಪಿದೆ. ಹಲವು ವರ್ಷಗಳಿಂದ ಚರ್ಚೆಯಲ್ಲಿದ್ದ ಈ ಯೋಜನೆ ಈಗ ನಿಜವಾಗಿಯೂ ಮುಂದಕ್ಕೆ ಸಾಗುತ್ತಿದೆ. ಭಾರತದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ MOD 3 ಜಾಗತಿಕ ಕಂಪನಿಗಳ ಪ್ರಸ್ತಾವನೆಗಳ ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಅನ್ನು ಪೂರ್ಣಗೊಳಿಸಿದ್ದು, ಈಗ ಅಧಿಕೃತ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ RFP ಅನ್ನು ಹೊರಡಿಸಲು ಸಿದ್ಧತೆ ನಡೆಸುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ಒಟ್ಟು 80 ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳಿಸುವ ಉದ್ದೇಶವಿದೆ. ಈ ವಿಮಾನಗಳು ಕಳೆದ 4 ದಶಕಗಳಿಂದ ಭಾರತೀಯ ವಾಯುಪಡೆಯ ಪ್ರಮುಖ ಸಾರಿಗೆ ವಿಮಾನಗಳಾಗಿ ಸೇವೆ ಸಲ್ಲಿಸುತ್ತಿರುವ ಸೋವಿಯತ್ ಮೂಲದ ಆಂಟೊನೋವ್ AN-32 ವಿಮಾನಗಳನ್ನು ಹಂತ ಹಂತವಾಗಿ ಬದಲಾಯಿಸಲಿದೆ. ಈ ಯೋಜನೆಗೆ ಈಗ 3 ಪ್ರಮುಖ ಕಂಪನಿಗಳು ಸ್ಪರ್ಧಿಸುತ್ತಿವೆ. ಮೊದಲನೆಯದು ಯುರೋಪಿನ ಏರ್ಬಸ್. ಇದು ತನ್ನ A400M ಅಟ್ಲಾಸ್ ವಿಮಾನವನ್ನು ಪ್ರಸ್ತಾಪಿಸಿದೆ. ಎರಡನೆಯದು ಅಮೆರಿಕಾದ ಲಾಕ್ಹೀಡ್ ಮಾರ್ಟಿನ್ ಕಂಪನಿ. ಇದು ಈಗಾಗಲೇ ಭಾರತೀಯ ವಾಯುಪಡೆ ಬಳಸುತ್ತಿರುವ C-130J ಸೂಪರ್ ಹರ್ಕ್ಯುಲಸ್ ವಿಮಾನವನ್ನೇ ಮತ್ತೊಮ್ಮೆ ಮುಂದಿರಿಸಿದೆ. ಮೂರನೆಯದು ಬ್ರೆಜಿಲ್ನ ಎಂಬ್ರೇರ್ ಕಂಪನಿ. ಇದು ತನ್ನ ಅತ್ಯಾಧುನಿಕ C-390 ಮಿಲೇನಿಯಂ ವಿಮಾನವನ್ನು ಸ್ಪರ್ಧೆಗೆ ಇಳಿಸಿದೆ. ಈ 3 ಕಂಪನಿಗಳ ಪ್ರಸ್ತಾವನೆಗಳ ತಾಂತ್ರಿಕ ಪರಿಶೀಲನೆ ಈಗ ಪೂರ್ಣಗೊಂಡಿದೆ. ಮುಂದಿನ ಹಂತದಲ್ಲಿ MOD ಅಧಿಕೃತ RFPಯನ್ನು ಬಿಡುಗಡೆ ಮಾಡಲಿದೆ. ಅದರಲ್ಲಿ ಕೇವಲ ಬೆಲೆ ಮಾತ್ರವಲ್ಲ, ಎಷ್ಟರ ಮಟ್ಟಿಗೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ TOT ನೀಡಲು ಸಿದ್ಧವಾಗಿದೆ ಎಂಬುದನ್ನು ವಿವರವಾಗಿ ಕೇಳಲಾಗುತ್ತದೆ. ನಂತರ ಫೀಲ್ಡ್ ಟ್ರಯಲ್ಸ್, ವೆಚ್ಚದ ಮಾತುಕತೆಗಳು ಮತ್ತು ಕೊನೆಗೆ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಕ್ರಿಯೆ ನಡೆಯಲಿದೆ. ಈ ಯೋಜನೆಯ ಒಟ್ಟು ಮೌಲ್ಯ ಸುಮಾರು 1,00,000 ಕೋಟಿ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ. ಆದ್ದರಿಂದ ಇದು ಭಾರತೀಯ ವಾಯುಪಡೆಯ ಇತಿಹಾಸದಲ್ಲೇ ಅತಿದೊಡ್ಡ ಬಂಡವಾಳ ಹೂಡಿಕೆ ಯೋಜನೆಗಳಲ್ಲಿ ಒಂದಾಗಲಿದೆ. ಈ ಯೋಜನೆಯ ಅಗತ್ಯ ಏಕೆ ಉಂಟಾಯಿತು ಎಂಬುದನ್ನು ನೋಡಿದರೆ ಅದರ ಹಿಂದೆ ಹಲವು ವರ್ಷಗಳ ಹಿನ್ನೆಲೆ ಇದೆ. 2000 ದಶಕದ ಮಧ್ಯಭಾಗದಲ್ಲೇ ಭಾರತ ಮತ್ತು ರಷ್ಯಾ ಸೇರಿ ಮಧ್ಯಮ ಸಾಮರ್ಥ್ಯದ ಸಾರಿಗೆ ವಿಮಾನ ಅಭಿವೃದ್ಧಿಪಡಿಸುವ ಯೋಜನೆ ಆರಂಭಿಸಿದ್ದವು. ಆದರೆ ಆ ಯೋಜನೆ ಮುಂದೆ ಸಾಗದೆ ಕೊನೆಗೆ ಸ್ಥಗಿತಗೊಂಡಿತ್ತು. ಇದಾದ ನಂತರ ಭಾರತೀಯ ವಾಯುಪಡೆ ತನ್ನ AN-32 ವಿಮಾನಗಳ ಸೇವಾ ಅವಧಿಯನ್ನು ವಿಸ್ತರಿಸಲು ಉಕ್ರೇನ್ನ ಆಂಟೊನೋವ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಇದರಿಂದ ಕೆಲವು ವರ್ಷಗಳ ಕಾಲ ವಿಮಾನಗಳನ್ನು ಸೇವೆಯಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಯಿತು. ಆದರೆ ಮೂಲ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ AN-32 ವಿಮಾನಗಳಿಗೆ ಸಂಬಂಧಿಸಿದ ಅನೇಕ ಅಪಘಾತಗಳು ಸಂಭವಿಸಿವೆ. ವಿಶೇಷವಾಗಿ 2019ರಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಸಂಭವಿಸಿದ ಅಪಘಾತದಲ್ಲಿ 13 ಮಂದಿ ಸಾವನ್ನಪ್ಪಿದ್ದರು. ಇತ್ತೀಚೆಗೆ 2026ರ ಜೂನ್ 13ರಂದು ಅಸ್ಸಾಂನ ಜೋರ್ಹಾಟ್ ವಾಯುನೆಲೆಯಲ್ಲಿ ಇಳಿಯುವ ವೇಳೆ ಮತ್ತೊಂದು AN-32 ಪತನಗೊಂಡು 5 ವಾಯುಪಡೆಯ ಸಿಬ್ಬಂದಿಗಳು ಪ್ರಾಣ ಕಳೆದುಕೊಂಡರು. ಸಹ ಪೈಲಟ್ ಮಾತ್ರ ಬದುಕುಳಿದಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ಹೊಸ ವಿಮಾನಗಳ ಅಗತ್ಯವನ್ನು ಮತ್ತಷ್ಟು ತುರ್ತುಗೊಳಿಸಿದೆ. 2020ರಲ್ಲಿ ಉತ್ತರ ಗಡಿಯಲ್ಲಿ, ವಿಶೇಷವಾಗಿ ಲಡಾಖ್ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಸೇನೆ ಮತ್ತು ಯುದ್ಧೋಪಕರಣಗಳನ್ನು ತ್ವರಿತವಾಗಿ ಸಾಗಿಸುವ ಅಗತ್ಯ ಎದುರಾದಾಗ ಭಾರತೀಯ ವಾಯುಪಡೆಗೆ ಒಂದು ಪ್ರಮುಖ ಕೊರತೆ ಸ್ಪಷ್ಟವಾಗಿ ಗೋಚರಿಸಿತು. ಒಂದು ಕಡೆ C-295 ಮಾದರಿಯ ಹಗುರ ಸಾರಿಗೆ ವಿಮಾನಗಳಿವೆ. ಅವು ಸುಮಾರು 9 ರಿಂದ 12 ಟನ್ಗಳಷ್ಟು ಮಾತ್ರ ಹೊರೆ ಹೊತ್ತು ಸಾಗಿಸಬಲ್ಲವು. ಮತ್ತೊಂದು ಕಡೆ C-17 ಗ್ಲೋಬ್ ಮಾಸ್ಟರ್ 3 ಇದೆ. ಅದು ಸುಮಾರು 70 ಟನ್ಗಳಷ್ಟು ಭಾರ ಹೊರುವ ಸಾಮರ್ಥ್ಯ ಹೊಂದಿದೆ. ಈ ಎರಡರ ನಡುವಿನ ಸಾಮರ್ಥ್ಯ ಹೊಂದಿರುವ ವಿಮಾನವೇ ಭಾರತೀಯ ವಾಯುಪಡೆಗೆ ಅಗತ್ಯವಾಗಿದೆ. ಅದಕ್ಕಾಗಿಯೇ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಯೋಜನೆ ರೂಪುಗೊಂಡಿದೆ. ಭಾರತೀಯ ವಾಯುಪಡೆಯ ಬೇಡಿಕೆಯ ಪ್ರಕಾರ ಹೊಸ ವಿಮಾನವು 18 ರಿಂದ 30 ಟನ್ ನಡುವಿನ ಹೊರೆ ಹೊರುವ ಸಾಮರ್ಥ್ಯ ಹೊಂದಿರಬೇಕು. ಅದರ ಕಾರ್ಗೋ ಬೇ ಸಾಕಷ್ಟು ವಿಶಾಲವಾಗಿರಬೇಕು. ಅದರಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ
ಜೊರಾವರ್ ಲೈಟ್ ಟ್ಯಾಂಕ್, M777 ಅಲ್ಟ್ರಾ ಲೈಟ್ ಹಾವಿಟ್ಜರ್, ಬ್ರಹ್ಮೋಸ್ ಮಿಸೈಲ್ ಕಂಟೈನರ್ಗಳು ಹಾಗೂ ಆಕಾಶ್ ಏರ್ ಡಿಫೆನ್ಸ್ ವ್ಯವಸ್ಥೆಯ ಲಾಂಚರ್ಗಳನ್ನು ಸುಲಭವಾಗಿ ಸಾಗಿಸಲು ಸಾಧ್ಯವಾಗಬೇಕು. ಇದಷ್ಟೇ ಅಲ್ಲ, ಈ ವಿಮಾನವು ಲಡಾಖ್ ಹಾಗೂ ಅರುಣಾಚಲ ಪ್ರದೇಶದಂತಹ ಎತ್ತರದ ಮತ್ತು ಕಠಿಣ ಪರಿಸ್ಥಿತಿಯಲ್ಲೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಚಿಕ್ಕದಾದ ಪಕ್ಕಾ ರನ್ವೇ ಇಲ್ಲದ ತಾತ್ಕಾಲಿಕ ಏರ್ ಸ್ಟ್ರಿಪ್ ಗಳಿಂದಲೂ ಸುರಕ್ಷಿತವಾಗಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡುವ ಸಾಮರ್ಥ್ಯ ಕಡ್ಡಾಯವಾಗಿದೆ. ಇದರ ಜೊತೆಗೆ ಕಡಿಮೆ ಎತ್ತರದಲ್ಲಿ ಹಾರಾಟ ನಡೆಸುವ ಸಾಮರ್ಥ್ಯ, ಅತ್ಯಾಧುನಿಕ ನೈಟ್ ನ್ಯಾವಿಗೇಷನ್ ಸಿಸ್ಟಮ್ ಹಾಗೂ ವಿಶೇಷ ಕಾರ್ಯಾಚರಣೆಗಳಲ್ಲಿ ಸೈನಿಕರನ್ನು ರಹಸ್ಯವಾಗಿ ಇಳಿಸುವ ಮತ್ತು ಸುರಕ್ಷಿತವಾಗಿ ಮರಳಿ ಕರೆತರುವ ಸಾಮರ್ಥ್ಯವೂ ಇರಬೇಕೆಂದು ಭಾರತೀಯ ವಾಯುಪಡೆ ಸ್ಪಷ್ಟವಾಗಿ ತಿಳಿಸಿದೆ. ಈ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಮೇಕ್ ಇನ್ ಇಂಡಿಯಾ. ಮೊದಲ 12 ವಿಮಾನಗಳು ವಿದೇಶದಲ್ಲೇ ನಿರ್ಮಾಣವಾಗಿ ನೇರವಾಗಿ ಭಾರತಕ್ಕೆ ಬರಲಿವೆ. ಆದರೆ ಉಳಿದ 68 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಿ ಜೋಡಿಸಲಾಗುತ್ತದೆ. ಅದಕ್ಕಾಗಿ ಆಯ್ಕೆಯಾಗುವ ವಿದೇಶಿ ಕಂಪನಿ ತನ್ನ ಭಾರತೀಯ ಪಾಲುದಾರ ಸಂಸ್ಥೆಯೊಂದಿಗೆ ಜಾಯಿಂಟ್ ವೆಂಚರ್ ಸ್ಥಾಪಿಸಬೇಕಾಗುತ್ತದೆ. ಈಗಾಗಲೇ ಏರ್ಬಸ್ ಸಂಸ್ಥೆ ಟಾಟಾ ಗ್ರೂಪ್ ನ ಜೊತೆಗೂಡಿ ಭಾರತದಲ್ಲಿ C295 ವಿಮಾನಗಳನ್ನು ನಿರ್ಮಿಸುತ್ತಿದೆ. ಲಾಕ್ಹೀಡ್ ಮಾರ್ಟಿನ್ ಕೂಡ ಟಾಟಾ ಜೊತೆ ಸೇರಿ ಉತ್ಪಾದನಾ ಸೌಲಭ್ಯ ಹೊಂದಿದೆ. ಮತ್ತೊಂದೆಡೆ ಎಂಬ್ರೇರ್ ಮಹೀಂದ್ರ ಡಿಫೆನ್ಸ್ ಸಿಸ್ಟಮ್ ನ ಜೊತೆ ಕೈಜೋಡಿಸಿದೆ. ಈ ಯೋಜನೆಯಲ್ಲಿ ಸ್ಥಳೀಯ ಉತ್ಪಾದನೆಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಕಾಲಕ್ರಮೇಣ ದೇಶೀಯ ಉತ್ಪಾದನೆಯ ಪ್ರಮಾಣ 50%ಕ್ಕಿಂತ ಹೆಚ್ಚಾಗಬೇಕು ಎಂಬ ಗುರಿ ನಿಗದಿಯಾಗಿದೆ. ವಿಮಾನದ ರಚನಾ ಭಾಗಗಳು, ವೈರಿಂಗ್ ಹಾರ್ನೆಸ್, ಶೀಟ್ ಮೆಟಲ್ ಅಸೆಂಬ್ಲೀಸ್, ಏವಿಯಾನಿಕ್ಸ್ ರ್ಯಾಕ್ಸ್ ಹಾಗೂ ಸಾಫ್ಟ್ವೇರ್ ಇಂಟಿಗ್ರೇಷನ್ ಸೇರಿದಂತೆ ಹಲವು ಪ್ರಮುಖ ಭಾಗಗಳನ್ನು ಭಾರತದಲ್ಲೇ ತಯಾರಿಸುವ ಯೋಜನೆ ಇದೆ. ಭಾರತ ಸರ್ಕಾರ ಮತ್ತೊಂದು ಮಹತ್ವದ ಷರತ್ತನ್ನು ವಿಧಿಸಿದೆ. ಆಯ್ಕೆಯಾಗುವ ವಿಮಾನವು ಓಪನ್ ಆರ್ಕಿಟೆಕ್ಚರ್ ಪ್ಲಾಟ್ಫಾರ್ಮ್ ಹೊಂದಿರಬೇಕು. ಇದರ ಮೂಲಕ ಭವಿಷ್ಯದಲ್ಲಿ ಭಾರತ ತನ್ನದೇ ಆದ ಮಿಷನ್ ಕಂಪ್ಯೂಟರ್, ಟ್ಯಾಕ್ಟಿಕಲ್ ಡೇಟಾ ಲಿಂಕ್ ಹಾಗೂ ಸ್ವದೇಶಿ ಸಾಫ್ಟ್ವೇರ್ ಗಳನ್ನು ಯಾವುದೇ ವಿದೇಶಿ ಕಂಪನಿಯ ಅನುಮತಿ ಪಡೆಯದೆ ವಿಮಾನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಬೇಕು. ಇದರಿಂದ ಭವಿಷ್ಯದ ಆಧುನೀಕರಣದಲ್ಲಿ ಭಾರತ ಸಂಪೂರ್ಣ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಬಹುದು. ಇದರ ಜೊತೆಗೆ ಆಯ್ಕೆಯಾಗುವ ಕಂಪನಿಯು ಭಾರತದಲ್ಲೇ ಸಂಪೂರ್ಣ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಹಾಲ್ MRO ಕೇಂದ್ರವನ್ನು ಸ್ಥಾಪಿಸಬೇಕಾಗಿದೆ. ಕೇವಲ ವಿಮಾನದ ನಿರ್ವಹಣೆ ಮಾತ್ರವಲ್ಲ, ಇಂಜಿನ್ ಓವರ್ ಹಾಲ್ ಫೆಸಿಲಿಟಿ ಕೂಡ ಭಾರತದಲ್ಲೇ ಸ್ಥಾಪಿಸುವುದು ಕಡ್ಡಾಯವಾಗಲಿದೆ. ಇದರಿಂದ ಮುಂದಿನ ಹಲವು ದಶಕಗಳ ಕಾಲ ಈ ವಿಮಾನಗಳ ನಿರ್ವಹಣೆಯನ್ನು ಸಂಪೂರ್ಣವಾಗಿ ದೇಶದಲ್ಲೇ ನಡೆಸಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಭಾರತೀಯ ವಾಯುಪಡೆಯ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಯೋಜನೆ ಕೇವಲ ಹೊಸ ಸಾರಿಗೆ ವಿಮಾನಗಳನ್ನು ಖರೀದಿಸುವ ಯೋಜನೆಯಲ್ಲ. ಇದು ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಮೇಕ್ ಇನ್ ಇಂಡಿಯಾ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ದೇಶೀಯ ಉತ್ಪಾದನೆ, ತಾಂತ್ರಿಕ ಸ್ವಾವಲಂಬನೆ ಮತ್ತು ದೀರ್ಘಕಾಲೀನ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಇದೀಗ ಎಲ್ಲರ ಗಮನವು ಒಂದೇ ಪ್ರಶ್ನೆಯತ್ತ ನೆಟ್ಟಿದೆ. ಭಾರತೀಯ ವಾಯುಪಡೆಯ ಮುಂದಿನ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿ A400M ಅಟ್ಲಾಸ್, C130J ಸೂಪರ್ ಹರ್ಕ್ಯುಲಸ್ ಅಥವಾ C390 ಮಿಲೆನಿಯಂ, ಈ ಮೂರರಲ್ಲಿ ಯಾವ ವಿಮಾನ ಆಯ್ಕೆಯಾಗಲಿದೆ? ಮುಂದಿನ ತಿಂಗಳುಗಳಲ್ಲಿ ನಡೆಯಲಿರುವ ಫೀಲ್ಡ್ ಟ್ರಯಲ್ಸ್, ವಾಣಿಜ್ಯ ಮಾತುಕತೆಗಳು ಹಾಗೂ ಅಂತಿಮ ನಿರ್ಧಾರವೇ ಈ ಬಹುಕೋಟಿ ಯೋಜನೆಯ ಭವಿಷ್ಯವನ್ನು ನಿರ್ಧರಿಸಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.